ಎದ್ದೇಳು. ನಡಿ ಮೆಡಿಕಲ್ ಚೆಕಪ್ಗೆ. ಯಾಕೋ ಟೀಟನಾ? ವಾಟ್ ಸರ್, ರಾಂಬೋ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ಓ ಮೈ ಗಾಡ್. ಎಸ್, ಐ ಆಮ್ ಸಾರಿ ಸರ್. ವಿ ಹ್ಯಾವ್ ಎ ಟೆರಿಬಲ್ ನ್ಯೂಸ್. ರಾಂಬೋ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ ಸರ್. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಏನ್ ಹೇಳ್ತಾ ಇದೀಯ? ಎಸ್ ಸರ್, ನಿನ್ನೆ ರಾತ್ರಿ ಯಾವುದೋ ಟೈಮ್ನಲ್ಲಿ ರಾಂಬೋ ಜೈಲಿನಿಂದ ಎಸ್ಕೇಪ್ ಆಗಿದ್ದಾನೆ. ಅವನು ಎಸ್ಕೇಪ್ ಆದ ತರಕಾರಿ ವ್ಯಾನಿನ ಡ್ರೈವರ್ ಡಬಲ್ ರೋಡ್ ಹತ್ರ ಕೊಲೆ ಆಗಿಬಿಟ್ಟಿದ್ದಾನೆ ಸರ್. ನಮ್ಮ ಸೆಕ್ಯೂರಿಟಿ ವ್ಯವಸ್ಥೆನೇ ಎಲ್ಲೋ ಕೈ ಕೊಟ್ಟಿದೆ. ನಿನ್ನ ತಂಗಿ ಮದುವೆಗೆ ರಜಾ ಹಾಕಿದ ಸಮಯ ನೋಡ್ಕೊಂಡೆ ರಾಂಬೋ ಈ ಕೆಲಸ ಮಾಡಿದಾನೆ. ಅವನು ಇನ್ನೂ ಏನಾದ್ರೂ ಅನಾಹುತ ಮಾಡೋದ್ರೊಳಗೆ ನಾವು ಅವನ್ನ ಹಿಡಿದು ಹಾಕ್ಬೇಕು. ಗೆಟ್ ಗೋಯಿಂಗ್ ಅಂಡ್ ಫಾಸ್ಟ್. ಎಸ್ ಸರ್. ಡಾಕ್ಯುಮೆಂಟ್ಸ್ ಕೊಡ್ರಿ. ಟಿಕೆ ಓಪನ್ ಮಾಡಿ. ಯಾರ್ದ ಈ ಹಣ? ನಮ್ಮ ಅಣ್ಣಂದು ಹೊಟ್ಟೆ ಕ್ಯಾನ್ಸರ್ ಆಗಿ ಸತ್ತೋಗ್ಬಿಟ್ಟ. ಸರಿ, ಎತ್ಕೊಂಡೋಗಿ. ಪ್ರತಿಯೊಂದು ವೆಹಿಕಲ್ನು ಚೆಕ್ ಮಾಡ್ಬಿಡ್ತಾ ಇದ್ದೇವೆ ಸರ್. ನಮ್ ಕಣ್ ತಪ್ಪಿಸಿ ಒಂದು ನೋಣ ಕೂಡ ಹೋಗಕ್ ಸಾಧ್ಯ ಇಲ್ಲ ಸರ್. ಬರೀ ವೆಹಿಕಲ್ ಚೆಕ್ ಮಾಡಿದ್ರೆ ಏನ್ರಿ ಪ್ರಯೋಜನ? ಇಲ್ಲಿಂದ ಪಾಸ್ ಆಗೋ ಪ್ರತಿ ವ್ಯಕ್ತಿ ಮೇಲೂ ಕಣ್ಣಿಡ್ಬೇಕು. ಹೌದು ಸರ್, ಅದು ಕೂಡ ಮಾಡ್ತಿದ್ದೀವಿ. ಓಕೆ, ಬಿ ಕೇರ್ಫುಲ್. ವೆಹಿಕಲ್ಸ್ ಅಂತ ಬೇರೆ ಏನೇನು ಹೋಗಿದೆ? ಬೇರೆ ಏನು ಹೋಗಿಲ್ಲ ಸರ್. ಡ್ಯಾಮೇಜ್ ಒಂದು ಹೆಣ ಹೋದಾಗಿದೆ. ಹೌದು ಸರ್, ಒಂದು ಹೆಣ ಹೋಯ್ತು. ಅದನ್ನು ಚೆಕ್ ಮಾಡ್ಬಿಟ್ಟಿದ್ದೀವಿ ಸರ್. ಯು ಫೂಲ್, ಈ ದಾರಿಲಿ ಯಾವುದೇ ಸ್ಮಶಾನ ಇಲ್ವಲ್ರಿ? ಅದ್ ಹೇಗ್ ಬಿಟ್ರಿ? ಸಾರಿ ಸರ್, ನನಗೆ ಗೊತ್ತಾಗ್ಲಿಲ್ಲ. ಹೆಣ ಹೋಗಿ ಎಷ್ಟೊತ್ತಾಯ್ತು? ಅರ್ಧ ಗಂಟೆ ಆಯ್ತು ಸರ್. ಇದು ರಾಂಬೋದ ಕೆಲಸ. ಲೆಟ್ಸ್ ಕ್ಯಾಚ್ ಹಿಮ್. ಎಸ್ ಸರ್, ಕಮ್ ಆನ್. ಕಾರ್ ನಿಲ್ಸಿ. ರಾಂಬೋ ಬಾಸ್ಟರ್ಡ್. ಕೊಡಕ್ ಕೈನಾ? ಈ ರಾಂಬೋ ಶಿವ ಚಟ್ಟ ತಿಳಿದಿದ್ದಾಯ್ತು. ಇನ್ನೂ ಅಷ್ಟು ಜನನ ಚಟ್ಟ ಹಚ್ಚಬೇಕಾಗಿದೆ.